ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತ್ ಹಬ್ ಐಫನ್ ಕೃಷ್ಣಮೂರ್ತಿ. ನಾನು ಪ್ರತಿ ಸಮಯ ಅಥವಾ ಪ್ರತಿ ದಿನ ಮಾತಾಡುವಂಥದ್ದು ವೆಲ್ತ್ ಬಗ್ಗೆನೇ, ವೆಲ್ತ್ ಗ್ರೋತ್ ಬಗ್ಗೆ, ಫೈನಾನ್ಷಿಯಲ್ ಗ್ರೋತ್ ಅಥವಾ ವೆಲ್ತ್ ಗ್ರೋತ್ ಆ ವಿಚಾರ ಬಗ್ಗೆನೇ ನನ್ನ ಹೆಚ್ಚು ವೀಡಿಯೋಸ್ಗಳು ಇರುತ್ತೆ. ನೀವು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಜೊತೆಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಕಾರಣ ಇಷ್ಟೇ, ನನ್ನ ಪ್ರತಿ ವಿಡಿಯೋದಲ್ಲೂ ಸೇವಿಂಗ್ಸ್ ಬಗ್ಗೆ ಮತ್ತು ಉಳಿತಾಯದ ಬಗ್ಗೆ ಮತ್ತು ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಬಗ್ಗೆ, ಎಷ್ಟು ಹಣ ಉಳಿತಾಯ ಮಾಡಬೇಕು, ಎಷ್ಟು ಖರ್ಚು ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ವಿಚಾರಗಳ ಬಗ್ಗೆನೇ ನಾನು ಹೆಚ್ಚು ಮಾತಾಡುವಂಥದ್ದು. ಕಳೆದ ವಿಡಿಯೋದಲ್ಲಿ ನಾನು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದೆ. ಅದ್ರದ್ದು ಜಸ್ಟ್ ಬ್ರೀಫ್ ನಿಮಗೆ ಇಲ್ಲಿ ಹೇಳ್ತೀನಿ, ಬಿಕಾಸ್ ಯಾಕೆಂತ ಹೇಳಿದ್ರೆ ಇದು ಕಂಟಿನ್ಯೂಷನ್ ವಿಡಿಯೋ ನಾನು ಮಾಡ್ತಾ ಇರೋಂಥದ್ದು. ಹೆಲ್ತ್ ಇನ್ಶೂರೆನ್ಸ್ ಇಟ್ ಕವರ್ಸ್ ದ ಮೆಡಿಕಲ್ ಎಕ್ಸ್ಪೆಂಡಿಚರ್, ಅಂದರೆ ಹಾಸ್ಪಿಟಲೈಸೇಷನ್ ಬಿಲ್ಗಳನ್ನು ನಾವು ಆಗುವಂಥದ್ದಕ್ಕೆ ಕವರ್ ಮಾಡ್ತಾರೆ. ಇದು ಒಂದು ಇನ್ಶೂರೆನ್ಸ್ ಕಂಪನಿ ಮತ್ತು ನಮ್ಮ ನಡುವೆ ಇರುವಂಥ ಒಂದು ಕಾಂಟ್ರಾಕ್ಟ್. ಅವರು ಕೆಲವೊಂದಕ್ಕೆ ಒಂದು ಕ್ರೈಟೀರಿಯಾ ಏನಿರುತ್ತೆ, ಕೆಲವೊಂದಕ್ಕೆ ಡಿಸೀಸಸ್ಗೆ ಅಥವಾ ಕಾಯಿಲೆಗಳಿಗೆ ನಮಗೆ ಎಷ್ಟು ಹಣ ಸಿಗುತ್ತೆ, ಮತ್ತು ಕಾಯಿಲೆ ಯಾವಾಗ ಸ್ಟಾರ್ಟ್ ಆಗಿದೆ, ಪ್ರೀ ಡಿಸೀಸಸ್ಗೆ ಸಿಗೋದಿಲ್ಲ ಅಥವಾ ಪೋಸ್ಟ್ ಡಿಸೀಸಸ್ಗೆ ಸಿಗುತ್ತೆ. ಅಂದರೆ ಇನ್ಶೂರೆನ್ಸ್ ಕವರ್ ಮಾಡಿ 1 ತಿಂಗಳಾದ ನಂತರ ಇನ್ಶೂರೆನ್ಸ್ ಸಿಗುತ್ತೆ. ಮತ್ತು ಟೈಪ್ಸ್ ಆಫ್ ಇನ್ಶೂರೆನ್ಸ್ 2 ಥರ ಟೈಪ್ಸ್ ಇನ್ಶೂರೆನ್ಸ್, ಒಂದು ಮೆಡಿಕ್ಲೈಮ್, ಒಂದು ಕಾಂಪ್ರಿಹೆನ್ಸಿವ್ ಮೆಡಿಕಲ್ ಹೆಲ್ತ್ ಅಂತೇಳಿ. ಮೆಡಿಕಲ್ ಪಾಲಿಸಿಯಲ್ಲಿ ಇಂಡಿವಿಜುವಲ್ ಪಾಲಿಸಿ ತೊಗೊಳ್ಬೋದು ಅಥವಾ ಫ್ಯಾಮಿಲಿ ಪಾಲಿಸಿ ತೊಗೊಳ್ಬೋದು. ಕಾಂಪ್ರಿಹೆನ್ಸಿವ್ ಹೆಲ್ತಲ್ಲಿ ಪ್ರೀ ಡಿಸೀಸಸ್ಗೆ ಮತ್ತು ಪೋಸ್ಟ್ ಡಿಸೀಸಸ್ಗೆ ಎರಡೂ ಕೂಡ ಇನ್ಶೂರೆನ್ಸ್ ನಾವು ಕ್ಲೈಮ್ ಮಾಡ್ಕೊಳ್ಬೋದು. ಅದೇ ಥರ ಈಗ ನೆಕ್ಸ್ಟ್ ಅದು ಫೀಚರ್ಸ್, ಏನೆಲ್ಲ ಫೀಚರ್ಸ್ಗಳಿದೆ ಅಂತ ನೋಡೋಣ. ಮೊದಲನೇ ಫೀಚರ್ಸ್ ಬಂದು ಆ ಇನ್ಶೂರೆನ್ಸ್ ಪಾಲಿಸಿ ಏನು ಕ್ರೈಟೀರಿಯಾಗಳಿರುತ್ತೆ ಅದರಲ್ಲಿ ಇನ್ನೂ ಒಂದು ಕ್ರೈಟೀರಿಯಾ ಆ್ಯಡ್ ಮಾಡಿರ್ತಾರೆ, ರೂಮ್ ರೆಂಟ್. ಇದು ರೂಮ್ ರೆಂಟು ನಮಗೆ ಎಲಿಜಿಬಲ್ ಇದೆ. ಒಂದು ವೇಳೆ ನಾವು ಪಾಲಿಸಿ ಕವರೇಜ್ ಮಾಡ್ಕೊಂಡಿರೋದು ಕಡಿಮೆ ಹಣಕ್ಕೆ, ಅಂದರೆ 1 ರಿಂದ 3 ಲಕ್ಷ ನಾವೇನಾದರೂ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿದ್ರೆ, ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ, ಅವರು ರೂಮ್ ರೆಂಟ್ ಎಲಿಜಿಬಲ್ ಕೊಡೋದೇ ನಿಮಗೆ 200 ರೂಪಾಯಿಂದ 300 ಅಥವಾ 350 ರೂಪಾಯಿ ರೂಮ್ ರೆಂಟ್ ಎಲಿಜಿಬಲ್. ನಾನು 3 ಲಕ್ಷ ರೂಪಾಯಿ ಮೆಡಿಕಲ್ ಇನ್ಶೂರೆನ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿ ಬಿಗ್ ಅಂದರೆ ದೊಡ್ಡ ಹಾಸ್ಪಿಟಲ್ಗಳಿಗೆ ಹೋಗಿ ಅಡ್ಮಿಟ್ ಆದರೆ ನಿಮಗೆ ಇನ್ಶೂರೆನ್ಸು 100% ಕ್ಲೈಮ್ ಆಗೋದಿಲ್ಲ. ನಿಮಗೆ 3 ಲಕ್ಷ ನೀವು ಇನ್ಶೂರೆನ್ಸ್ ತೊಗೊಂಡಿದ್ದೀರ ಅಂತ ಹೇಳಿದ್ರೆ ನಿಮಗೆ ಮ್ಯಾಕ್ಸಿಮಮ್ ಕೆಲವೊಮ್ಮೆ 80% ಅಥವಾ 60%ಇಂದ 80%ವರೆಗೆ ಐದರ್ ಇಟ್ ಇಸ್ ಕ್ಯಾಶ್ಲೆಸ್ ಆಗುತ್ತೆ ಅಥವಾ ನೀವು ರೀಇಂಬರ್ಸ್ಮೆಂಟ್ ತೊಗೊಳ್ಬೋದು. ಆ ಒಂದು 80%ಅಲ್ಲೂ ಮತ್ತೆ ಕ್ಯಾಟಗರಿ ಮಾಡ್ತಾರೆ, ರೂಮ್ ರೆಂಟಿಗೆ ಎಷ್ಟಿರಬೇಕು, ಮತ್ತು ಈ ಕಾಯಿಲೆ ಪ್ರೀವಿಯಸ್ ಕಾಯಿಲೆನ ಅಥವಾ ನಾವು ಇನ್ಶೂರೆನ್ಸ್ ಮಾಡಿದ ನಂತರ ಇದೆಯಾ, ಇದೆಲ್ಲ ಚೆಕ್ ಮಾಡ್ತಾರೆ. ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾಗಳ ಆಧಾರದ ಮೇಲೆ ಅವರು ಹಣನ ನಿಮಗೆ ರಿಲೀಸ್ ಮಾಡ್ತಾರೆ. ಐದರ್ ಇಟ್ ಇಸ್ ಕ್ಯಾಶ್ಲೆಸ್ ಮಾಡ್ತಾರೆ ಅಥವಾ ರೀಇಂಬರ್ಸ್ಮೆಂಟ್ ಕೂಡ ತೊಗೊಳಕ್ಕೊಂದು ಅವಕಾಶ ಇರುತ್ತೆ. ಫೀಚರ್ಸಲ್ಲಿ ಮೊದಲನೇದು ರೂಮ್ ರೆಂಟು, ಎರಡನೇದು ನಮಗೆ ಸ್ಕ್ಯಾನಿಂಗಿಗೆ ಅಥವಾ ಲೈಕ್ ಡೆಂಟಲ್ಗೆ ಕೆಲವೊಂದಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ, ಅದು ನೀವು ಚೆಕ್ ಮಾಡ್ಕೊಳ್ಬೇಕು ತೊಗೊಳ್ಳುವಾಗ. ಮತ್ತು ಡಿಸೀಸಸ್ಗೆ ಅದರಲ್ಲೂ ಸಬ್ ಲಿಮಿಟ್ಸ್ ಕೂಡ ಕೊಡ್ತಾರೆ, ಅಂದರೆ ಕೆಲವೊಂದು ಕಾಯಿಲೆಗೆ ನಾವು ಇಷ್ಟೇ ಕೊಡೋದು. ಇಷ್ಟರ ಮೇಲೆ ದಾಟಿದರೆ ನಿಮ್ಮ ಹಣ ನಿಮ್ಮ ಕೈಯಿಂದ ಕಟ್ಟಬೇಕಾಗತ್ತೆ. ಆ ಒಂದು ಕ್ರೈಟೀರಿಯಾನ ನೀವು ನೋಡಿಕೊಂಡು ಪಾಲಿಸಿನ ತೊಗೊಳ್ಬೇಕು. ಮತ್ತು ವೆಯ್ಟಿಂಗ್ ಪೀರಿಯಡ್ ಇರುತ್ತೆ, ಅಂದರೆ ಇಷ್ಟು ಸಮಯದಿಂದ ಇಷ್ಟು ಸಮಯದವರೆಗೆ ಅಂತ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ. ಆಮೇಲೆ ಇನ್ನೊಂದು ಫೀಚರ್ಸಲ್ಲಿ ಇನ್ಫ್ಲೇಷನ್ಸ್ ಆಗ್ತಾ ಇರುತ್ತೆ, ಅಂದರೆ ಇನ್ಫ್ಲೇಷನ್ ಕೂಡ ಕೆಲವೊಂದು ಪಾಲಿಸಿಯಲ್ಲಿ ಕವರ್ ಮಾಡ್ತಾರೆ. ಒಂದು ವೇಳೆ ಮೆಡಿಕಲ್ ಅಥವಾ ಹಾಸ್ಪಿಟಲೈಸೇಷನ್ ನೀವು ಸೇರಿದಿರ ಅಂದರೆ ಸಾಮಾನ್ಯವಾಗಿ ಪ್ರತಿ ವರ್ಷಕ್ಕೆ ಅಥವಾ ಪ್ರತಿ 6 ತಿಂಗಳಿಗೆ 7 ರಿಂದ 9% ಅಥವಾ 10% ಇನ್ಫ್ಲೇಷನ್ಸ್ ಆಗುತ್ತೆ, ಪ್ರೈಸ್ ವೇರಿಯೇಷನ್ಸ್ ಆಗುತ್ತೆ. ಪ್ರೈಸ್ ವೇರಿಯೇಷನ್ಸ್ ಆದಾಗ ಏನಾಗುತ್ತೆ, ನಿಮ್ಮ ಪಾಲಿಸಿ ಕವರೇಜ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗಬೇಕು. ಒಂದು ವೇಳೆ ಇನ್ಕ್ರೀಸ್ ಆಗಲಿಲ್ಲ ಅಂದರೆ ನಿಮ್ಮ ಇನ್ಫ್ಲೇಷನ್ ಆಗುವಂಥ ಖರ್ಚುಗಳಿಗೆ ನೀವು ಅದನ್ನು ಬೇರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಐದರ್ ಇಟ್ ಈಸ್ ಪರ್ಸ್ನಲ್ ಕ್ಯಾಶ್ ಕೊಡಬೇಕಾಗುತ್ತೆ ಅಥವಾ ನಿಮ್ಮ ಸೇವಿಂಗ್ಸ್ ಹಣ ಕೊಡಬೇಕಾಗುತ್ತೆ, ಅದರ್ವೈಸ್ ನೀವು ಲೋನ್ ತೊಗೊಂಡು ನೀವು ಅದನ್ನು ಹಾಸ್ಪಿಟಲೈಸೇಷನ್ ಬಿಲ್ ಕೊಡಬೇಕಾಗುತ್ತೆ. ಹಾಗಾಗಿ ಇನ್ಫ್ಲೇಷನ್ ರೇಟನ್ನು ನೀವು ಆಧಾರ ಇಟ್ಕೊಂಡು ನೀವು ಪಾಲಿಸಿನ ಪರ್ಚೇಸ್ ಮಾಡೋವಂಥದ್ದನ್ನು ನೋಡಿಕೊಂಡು ತಗೊಳ್ಳಿ. ನೆಕ್ಸ್ಟು ರೆಫರ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ಪ್ರೊವೈಡೆಡ್ ಪೇಷಂಟ್ ಹೋಮ್. ಕೆಲವೊಂದು ಮೆಡಿಕಲ್ ಪಾಲಿಸಿಗಳಲ್ಲಿ ಅವರು ಮನೆಗೇ ಬರ್ತಾರೆ ಡಾಕ್ಟರ್ಸ್.
ಡಾಕ್ಟರ್ಸ್ ಮನೆಗೆ ಬರ್ತಾರೆ, ಅಲ್ಲೇ ಟ್ರೀಟ್ ಮಾಡ್ತಾರೆ. ವಿ ಕ್ಯಾನ್ ಕ್ಲೈಮ್, ಅದಕ್ಕೆ ಡೊಮಿಸಿಲರಿ ಹಾಸ್ಪಿಟಲೈಸೇಷನ್ ಅಂತೇಳಿ ಕರೀತೀವಿ. ಸೊ ಆ ಒಂದು ಕೂಡ ಆಪರ್ಚುನಿಟಿ ಈ ಫೀಚರ್ಸಲ್ಲಿ ಇನ್ಶೂರೆನ್ಸ್ ಪಾಲಿಸಿಯಲ್ಲಿದೆ. ಬಟ್ ಅದು ನಾವು ನೋಡಿ ಕೇಳಿ ತಗೊಳ್ಬೇಕಾಗತ್ತೆ. ಮತ್ತು ಡೇ ಕೇರ್ ಟ್ರೀಟ್ಮೆಂಟ್ ಕೂಡ ಇದೆ. ಅದು 24/7 ಕೂಡ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅದು ಕೂಡ, ಸೊ ಈ ಫೀಚರ್ಸ್ಗಳು ಅದೆಲ್ಲ ಪಾಲಿಸಿ ಅಂದರೆ ಕೆಲವೊಂದು ಪಾಲಿಸಿಗಳಲ್ಲಿ ಮಾತ್ರ ಇರುತ್ತೆ, ನಾವು ನೋಡಿ ಕೇಳಿ ತಗೊಳ್ಬೇಕಾಗತ್ತೆ. ಆಮೇಲೆ ಕ್ಯಾಶ್ಲೆಸ್ ಹಾಸ್ಪಿಟಲ್, ಕ್ಯಾಶ್ಲೆಸ್ ಅದು ಕೂಡ ಇಟ್ ಕವರ್ಸ್ ಡೈಲಿ ಎಕ್ಸ್ಪೆನ್ಸಸ್ ಡ್ಯೂರಿಂಗ್ ದ ಹಾಸ್ಪಿಟಲ್. ಕೆಲವೊಂದು ಇನ್ಶೂರೆನ್ಸ್ಗಳಲ್ಲಿ ನೀವು ಡೈಲಿ ಏನು ಖರ್ಚಾಗುತ್ತೆ ಅದಕ್ಕೂ ಕೂಡ ನಿಮಗೆ ಕ್ಯಾಶ್ಲೆಸ್ ಆಗುವಂಥ ಒಂದು ಅವಕಾಶ ಕೂಡ ಇದೆ. ಕೆಲವೊಂದು ಕ್ಯಾಶ್ಲೆಸ್ ಕೊಡ್ತಾರೆ, ಕೆಲವೊಂದು ರೀಇಂಬರ್ಸ್ಮೆಂಟ್ ಬರುತ್ತೆ. ಆಮೇಲೆ ಇನ್ನೊಂದು ಫೀಚರ್ಸ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸಲ್ಲಿ OPD ಫೆಸಿಲಿಟೀಸ್ ಕೂಡ ಇದೆ. OPD ಕೇರ್, ದಿಸ್ ಇನ್ಶೂರೆನ್ಸ್ ಇದು ಏನಾಗುತ್ತೆ ಅಂದರೆ ಇದು ಆ್ಯಡ್ ಆನ್ ನಾವು ಏನು ಮಾಡ್ತೀವಿ ಅದರಲ್ಲಿ ಇದು OPD ಚಾರ್ಜಸ್ನ ಕವರ್ ಆಗುತ್ತೆ. ಫ್ರೀಕ್ವೆಂಟ್ಲಿ ಡಾಕ್ಟರ್ ವಿಸಿಟ್ ಮಾಡ್ತಾರೆ. ಸೊ ಏನಾಗಿದೆ ಏನಾಗಿಲ್ಲ, ಸೊ ಈ ವಿಚಾರಗಳ ಬಗ್ಗೆ ಡಾಕ್ಟರ್ ಬಂದು ಚೆಕಪ್ ಮಾಡಿ ಹೋಗೋದಕ್ಕೆ OPD ಕೇರ್ ಅಂತೇಳಿ ಒಂದು ಅವಕಾಶ ಇದೆ. ಆ ಅವಕಾಶನೂ ಕೂಡ ನಾವು ನೋಡಿ ತಗೊಳ್ಳೋವಂಥದ್ದು. ಮತ್ತು ಆ್ಯಂಬುಲೆನ್ಸ್ ಸರ್ವಿಸಸ್ ಕೂಡ ಅವಕಾಶ ಇದೆ. ಸೊ ಇದೆಲ್ಲ ಫೀಚರ್ಸ್ಗಳು ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಇದೆ. ಅದು ನಾವು ನೋಡಿ ಆ ಇನ್ಶೂರೆನ್ಸ್ ಕಂಪನಿ ಜೊತೆ ಮಾತಾಡಿ ಕೇಳಿ ನಾವು ತಗೊಳ್ಬೇಕಾಗತ್ತೆ. ಕೆಲವೊಂದು ಎಕ್ಸ್ಕ್ಲೂಷನ್ ಇದನ್ನು ಅವ್ರು ಆ್ಯಡೇ ಮಾಡಿರಲ್ಲ, ಲೈಕ್ ಕಾಸ್ಮೆಟಿಕ್ ಸರ್ಜರಿ, ಕೆಲವೊಂದು ಪ್ಲಾಸ್ಟಿಕ್ ಸರ್ಜರಿ ಆಗಿರ್ಬೋದು ಅಥವಾ ಬೇರೆ ಬೇರೆ